ಯೂಟ್ಯೂಬರ್ಸ್ ಮತ್ತು ಟ್ರೋಲರ್ಸ್ ಸ್ನೇಹಿತರೆ ನಮಸ್ಕಾರ. ನಿಮ್ಮ ಸಹಾಯ ಕೂಡ ಈಗ ಬೇಕಾಗಿದೆ. ಸಣ್ಣ ಪುಟ್ಟ ಉದ್ದಿಮೆಗಳು ಬಹಳ ಸಂಕಷ್ಟದಲ್ಲಿದೆ. ತೆರಿಗೆ ಅನ್ನೋ ಅಸ್ತ್ರನ ಇಲ್ಲಿವರೆಗೆ ಯಾವುದು ಆ ಅಸ್ತ್ರನೇ ಇರಲಿಲ್ಲ. ಆ ಅಸ್ತ್ರನ ಏಕಾಏಕಿ ತಂದೊಡ್ಡಿದ್ದಾರೆ. ಅವ್ರು ಹೇಳಿ ತಿಳಿಸಿ ಮಾಡಿದ್ರೆ ಓಕೆ ಇತ್ತು. ಯಾವುದೇ ಬಿಲ್ ಇಟ್ಟಿಲ್ಲ, ನಮ್ಮ ಹತ್ರ ಏನೂ ಇಲ್ಲ. ಆದ್ರೆ ಈಗ ಬಿಲ್ ಕಟ್ಟಿ ಅಂತ ಲಕ್ಷ ಲಕ್ಷ ಕೋಟಿ ಕೋಟಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕಟ್ಟಕ್ಕೆ ನಮ್ಮ ಸಣ್ಣ ಪುಟ್ಟ ಉದ್ಯಮದಾರರ ಹತ್ರ ಆಗ್ತಾ ಇಲ್ಲ. ಅವರು ಅಂಗಡಿ ಮಾರೋದಲ್ಲ, ಅವರು ಮನೆ ಮಾರೋದಲ್ಲ, ಅವ್ರ ಕಿಡ್ನಿ ಮಾರಿದ್ರು ಕೂಡ ಅದನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನನ್ನೆಲ್ಲ ಯೂಟ್ಯೂಬರ್ಸ್ ದಯವಿಟ್ಟು ನಿಮ್ಮ ಸೇವೆ ಈ ನಾಡಿಗೆ ಬಹಳಷ್ಟಿದೆ. ಬಹಳ ದೊಡ್ಡ ಮಟ್ಟದ ಸೇವೆಯನ್ನ ನೀವು ಕೊಡ್ತಾ ಇದ್ದೀರಿ. ಎಲ್ಲಿ ಏನು ಅನ್ಯಾಯ ಆಗುತ್ತೋ ಅಲ್ಲಿ ಧ್ವನಿ ಎತ್ತಾ ಇದ್ದೀರಾ. ಯಾವ ಉತ್ತಮವಾದ ಜಾಗ ಇದೆಯೋ ಅದನ್ನು ಪ್ರಸಿದ್ಧಗೊಳಿಸ್ತಾ ಇದ್ದೀರಾ. ದಯವಿಟ್ಟು ನನ್ನ ನೊಂದ ಕಾರ್ಮಿಕರು ಮತ್ತು ನೊಂದ ಸಣ್ಣ ವ್ಯಾಪಾರಿಗಳ ಪರವಾಗಿ ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಬೇಕರಿ, ಕಾಂಡಿಮೆಂಟ್ಸು, ಪಾನಿಪುರಿ ಮಾರೋರು, ಚಾಟ್ಸ್ ಮಾರೋರು, ಇವರ ಪರವಾಗಿ ನಿಮ್ಮ ಸಹಕಾರ ಬೇಕು. ಯೂಟ್ಯೂಬರ್ಸ್ ಮತ್ತು ಟ್ರೋಲರ್ಸ್ ಯಾವ್ದಾವ್ದು ಟ್ರೋಲ್ ಮಾಡ್ತಾ ಇದ್ದೀರಾ, ಇದರಲ್ಲಿ ದಯವಿಟ್ಟು ಈ ವಿಷಯಗಳಲ್ಲಿ ಯಾರು ತಪ್ಪಿದೆ ಅದನ್ನು ಎತ್ತಿ ಹಿಡಿಯುವಂಥದ್ದು ಅಥವಾ ಏನು ಒಳ್ಳೇದಿದೆ ಅದನ್ನು ಎತ್ತಿ ಹಿಡಿಯುವಂತ ಕೆಲಸನ ಯೂಟ್ಯೂಬರ್ಸ್ ಮತ್ತು ಟ್ರೋಲರ್ಸ್ ಮಾಡಬೇಕು. ದಯವಿಟ್ಟು ನಿಮ್ಮ ನಿರೀಕ್ಷೆಯಲ್ಲಿ ನಾನಿದ್ದೀನಿ. ನಿಮ್ಮ ಎಲ್ಲ ಪೇಜ್ಗಳಲ್ಲಿ ಈ ವಿಷಯ ಚರ್ಚೆ ಆಗಬೇಕು. ಈ ವಿಷಯ ನಾಡಿನಾದ್ಯಂತ ಹೋಗಬೇಕು. 25ನೇ ತಾರೀಕು ನಾವು ನಡೆಸುವಂತ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರಬೇಕು. ಅದು ಕರ್ನಾಟಕದಲ್ಲಿ ಇತಿಹಾಸ ನಿರ್ಮಾಣ ಮಾಡುವಂತ ಹೋರಾಟ ಆಗಿರ್ಬೇಕು. ಯಾಕಂದ್ರೆ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ. ಲಕ್ಷಾಂತರ ಜನರು ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಯಾಕಂದ್ರೆ ನೊಂದ ಜೀವಗಳು ಬರ್ತಾ ಇದೆ. ಕಟ್ಟಕ್ ಆಗಲ್ಲ, ನಾವಿನ್ನು ಆತ್ಮಹತ್ಯೆ ಒಂದೇ ಇದೇ ಕಡೆಯ ಅಸ್ತ್ರ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಟ್ರೋಲರ್ಸ್ಗಳು ನೋಡಿ, ನಾನು ಈಗಾಗಲೇ ಆಫೀಸಿಗೆ ಬಂದಾಯ್ತು, ಶುರುವಾಯಿತು ಡ್ಯೂಟಿ. 12:30 ರಾತ್ರಿ 12:30ವರೆಗಿಂದ ಕೆಲಸ ಮಾಡ್ತಾ ಇದ್ದೀನಿ. ಕಾರಣ ಒಂದೇ, ಇದರಲ್ಲಿ ಅವರಿಗೆ ರಿಲ್ಯಾಕ್ಸ್ ಕೊಡಬೇಕು. ರಿಲ್ಯಾಕ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರೈತರ ಆತ್ಮಹತ್ಯೆ ಹೇಗೆ ನಡೀತಾ ಇತ್ತು ಅದೇ ರೀತಿ ನಮ್ಮ ಸಣ್ಣ ಉದ್ಯಮೆದಾರರ ಆತ್ಮಹತ್ಯೆತ್ತ ಮುಖ ಮಾಡ್ತಾರೆ. ಅವರು ಆತ್ಮಹತ್ಯೆತ್ತ ಮುಖ ಮಾಡಬಾರ್ದು. ಯಾಕಂದ್ರೆ ಸಣ್ಣ ಉದ್ಯಮ ಇಲ್ಲ ಅಂದ್ರೆ ಯಾವುದು ಕೂಡ ಇಲ್ಲ. ಸಣ್ಣ ಪುಟ್ಟ ಉದ್ಯಮಿಗಳು ಅವ್ರು ಏನಂದ್ರೆ ಕಾರ್ಮಿಕರಿಂದ ಮಾಲೀಕನಾಗುವಂತ ಒಂದು ಮೊದಲ ಹಂತ. ಇದು ಕಾರ್ಮಿಕರಿಂದ ಮಾಲೀಕನಾಗುವಂತ ಮೊದಲ ಹಂತದಲ್ಲಿ ಕುಡಿಯಲ್ಲೇ ಚಿಗುಟುವಂತ ಕೆಲಸನ ಸರ್ಕಾರಗಳು ಮತ್ತು ಇಲಾಖೆ ಮಾಡ್ತಾ ಇದೆ. ಅವ್ರದ್ದು ಯಾವುದೋ ಇದಕ್ಕೆ ಬೊಕ್ಕಸವನ್ನ ತುಂಬೋದಕ್ಕೆ ನಮ್ಮನ್ನ ಬಲಿ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಬಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಟ್ರೋಲರ್ಸ್ ಮತ್ತು ಯೂಟ್ಯೂಬರ್ಸ್ ದಯವಿಟ್ಟು ನಮ್ಮ ನೆರವಿಗೆ ಬನ್ನಿ. ನಿಮ್ಮನ್ನ ಆತ್ಮೀಯವಾಗಿ ಕೇಳ್ಕೊಳ್ತಾ ಇದ್ದೀನಿ. ನೊಂದವರ ಪರವಾಗಿ ನಿಲ್ಲಿ, ಬಡವರ ಪರವಾಗಿ ನಿಲ್ಲಿ, ಸಣ್ಣ ವ್ಯಾಪಾರಿಗಳ ಪರವಾಗಿ ನಿಲ್ಲಿ. ಇದೊಂದು ಸಲ ನಮಗಾಗಿ ನಿಮ್ಮ ಒಂದು ಸಮಯವನ್ನ ಕೊಡಿ ಅಂತ ಕೇಳ್ಕೊಳ್ತೀನಿ. ಅತಿ ಆತ್ಮೀಯತೆಯಿಂದ ಮನವಿಯನ್ನು ಮಾಡ್ಕೊಳ್ತೀವಿ. ದಯವಿಟ್ಟು ನಮಗೆ ಸಹಕಾರ ನೀಡಿ.